ಹಾಯ್ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷ ಲಾಗ್ಸ್. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಿತ್ತು, ಬಟ್ ನನಗೆ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ, ಬಟ್ ಟೈಮ್ ಇರಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇತ್ತೀಚೆಗೆ ನನಗೆ ಸಿಕ್ಕಂಥ ಚಿಕ್ಕ ಚಿಕ್ಕ ಟೈಮ್ಗಳಲ್ಲಿ ನಕ್ಷಾ ವೀಡಿಯೋಸ್ನ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಅದನ್ನು ತುಂಬ ಜನ ವಾಚ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ, ಬಟ್ ಲೈಕ್ಸ್ ಬಂದಿರಲಿಲ್ಲ. ಇಟ್ಸ್ ಓಕೆ, ಇನ್ಮೇಲಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಇವತ್ತು ಏನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಇದು ನನ್ನ ಸಂಡೇ ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗ್ತಿದೆ ಪ್ಲೀಸ್ ಹೀಗೆ ವಾಚ್ ಮಾಡೋದನ್ನು ಕಂಟಿನ್ಯೂ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಇದರಲ್ಲಿ ನಾನೊಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಒಂದು ರೆಸಿಪಿ ಅಂತ ಹೇಳೋದಕ್ಕಿಂತ ಒಂದು 2 ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಅದು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋ ಒಬ್ಬಳೇ ಮಾಡಿಕೊಂಡು ಎಲ್ಲನೂ ಎಡಿಟ್ ಮಾಡೋದು ಕಷ್ಟ ಆಯಿತು. ಇಟ್ಸ್ ಓಕೆ, ಬಟ್ ನಿಮಗೇನೋ ನನಗೆ ಗೊತ್ತಿರೋದನ್ನು ತೋರಿಸ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಯಾರಿಗಾದರೂ ಇಷ್ಟ ಆಗಿಲ್ಲ ಅಂದರೆ ಈಗಲೇ ಈ ವಿಡಿಯೋನ ಸ್ಕಿಪ್ ಮಾಡಿ. ನಾನು ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ, ಓಕೆ? ಯಾಕೆ ಅಂದರೆ ಏನಾದರೂ ಒಂದು ವಿಷಯ ಇದ್ದರೆ ನಿಮ್ಮ ಟೈಮ್ ಕೊಟ್ಟರೂ ಕೂಡ ಅದು ವ್ಯಾಲ್ಯೂಬಲ್ ಆಗಿರಬೇಕು, ನಿಮ್ಗೆ ಯೂಸ್ ಕೂಡ ಆಗಬೇಕಲ್ವ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಏನಿಲ್ಲ, ಇಲ್ಲಿ ಈಸಿಯಾಗಿ ಕಬಾಬ್ ರೆಸಿಪಿನ ತೋರಿಸಿದ್ದೀನಿ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಈಸಿಯಾಗಿ ಕಬಾಬ್ ರೆಸಿಪೀಸು ಯೂಟ್ಯೂಬಲ್ಲಿ ತುಂಬಾ ಸಿಗುತ್ತೆ. ಅದರಲ್ಲಿ ನಾನೇನು ಕಾಪಿ ಮಾಡಿಲ್ಲ, ಬಟ್ ಇದು ಓನಾಗಿ ಮಾಡಿರುವಂಥದ್ದು. ನಾನು ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ನೀವು ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಕೊಂಡು ಅದನ್ನು ಒಂದು 2 hours ಆಗೋಷ್ಟು ಫ್ರಿಜ್ಜಲ್ಲಿಟ್ಟು ಆಮೇಲೆ ಅದನ್ನು ಎಣ್ಣೆಗೆ ಹಾಕಿದ್ರೆ ಅದು ಕಬಾಬ್ ರೆಡಿ ಆಗುತ್ತೆ. ಇಲ್ಲಿ ನಾನು ಈಗ ತೋರಿಸ್ತಾ ಇರೋದು ಬಂದು ಚಿಕನ್ ಫ್ರೈ. ಇದು ಕೂಡ ತುಂಬ ಈಸಿ ರೆಸಿಪಿನೇ. ಇದಕ್ಕೆ ಆ್ಯಡ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಖಾರದ ಪೌಡರು, ಹಾಗೆ ಸ್ವಲ್ಪ ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಅಡ್ವಾನ್ಸಾಗಿ ಆ್ಯಡ್ ಮಾಡಿಕೊಂಡಿದ್ದೆ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡಿದ್ದೆ. ಇದಕ್ಕೆ ಒಂದು ಸಣ್ಣದಾದಂಥ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಕಾದ ಮೇಲೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಅದು ತಿರುಗಿಸ್ಕೊಳ್ತಾ ಇರಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಸುಲಭ ಅನಿಸುತ್ತೆ, ಯಾಕಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ನೀರನ್ನ ಆ್ಯಡ್ ಮಾಡಿರಲ್ಲ. ಇದು ಬ್ಯಾಚುಲರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಸಡನ್ನಾಗಿ ಈಸಿ ಕ್ವಿಕ್ಕಾಗಿ ಮಾಡ್ಕೊಬೋದು. ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಅದನ್ನು ಕೂಡ ಒಂದು 10 minutes ಆಗುವಷ್ಟು ಅದು ಬೇಯಿಸ್ಕೋಬೇಕು. ಯಾಕೆಂದರೆ ಚಿಕನ್ ಬಂದು ಸಾಫ್ಟ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ. ಅದನ್ನು ಓಪನ್ ಮಾಡಿ ನೋಡಿಕೊಂಡು ಬೇಕಾದಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಟೇಸ್ಟ್ ಮಾಡಿ ನೋಡಿಕೊಂಡ್ರೆ ಅದು ಫ್ರೈ ರೆಡಿ ಇರುತ್ತೆ. ಇದು ನಾನೇ ಟ್ರೈ ಮಾಡಿರುವಂಥ ಹೊಸ ರೆಸಿಪಿ. ತುಂಬಾ ಈಸಿ ಅಂತ ಅನಿಸುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿತ್ತು. ಚಿಕನ್ ಮಟನ್ ಬೆಂದಷ್ಟು ಕೂಡ ರುಚಿ ಕೊಡುತ್ತೆ. ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಅನ್ನಿಸ್ತು, ಸೊ ನಾನು ಅಲ್ಲಿ ಸ್ವಲ್ಪ ಉಪ್ಪನ್ನು ನಾನು ಆ್ಯಡ್ ಮಾಡಿಕೊಂಡೆ. ನೀವು ಒಂದು ಸಾರಿ ಮನೆಯಲ್ಲಿ ಚಿಕನ್ ಫ್ರೈನ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಮ್ಟೈಮ್ಸ್ ವೀಡಿಯೋಸ್ ರನ್ ಆಗಲ್ಲ, ಆಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಕೆಲವೊಂದು ವೀಡಿಯೋಸು 2000 ಪೀಪಲ್ಸು 3000 ಈ ಥರ ಎಲ್ಲ ರೀಚ್ ಆದಾಗ ತುಂಬಾ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸು 500 ಪೀಪಲ್ಸ್ ರೀಚ್ ಆಗಿದ್ದಾರೆ. ಇದು ನನ್ನ ಶ್ರಮದ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಸೈಡಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ. ಇದೇನು ಅಂತಂದರೆ ನನ್ನ ಇಷ್ಟ ಆದಂಥ ವ್ಯಕ್ತಿ, ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ ಮನೆಯಿಂದ ಮಾಡ್ಕೊಂಡು ಬಂದಂಥ ಪಲಾವು ನನಗೆ ಇಷ್ಟ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದರು. ತುಂಬ ಟೇಸ್ಟಿಯಾಗಿತ್ತು ಪಲಾವು. ತುಂಬಾ ಖುಷಿ ಆಯಿತು. ಹುಡ್ಕೊಂಡು ಬಂದು ನನಗೆ ಇಷ್ಟ ಆಗಿರೋದನ್ನು ಮಾಡ್ಕೊಬಂದು ತಂದುಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು.
ಹಾಗೆ ಫೈನಲ್ ಆಗಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದಂಥ ಕಬಾಬ್ ಕೂಡ ತುಂಬಾ ಚೆನ್ನಾಗಿ ನೆಂದಿತ್ತು. ಅದು ಮ್ಯಾರಿನೇಟ್ ಆಗಲಿ ಅಂತ ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಕೊನೆಗೆ ಕಬಾಬ್ ಕೂಡ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಫ್ರೆಂಡ್ಸ್.